ಸಂತಸದಲ್ಲಿ ಪತ್ರಿಜಿಯವರು, ಸಂಭ್ರಮದಲ್ಲಿ ಪತ್ರಿಜಿಯವರು ಈ ವೇದಿಕೆಯನ್ನ, ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡೋಕ್ಕೂ ಮುನ್ನ ಒಂದಷ್ಟು ಮಹಾನ್ ಚೇತನಗಳನ್ನ ನೆನೆಸ್ಕೊಳ್ಳೋದೇ ತಪ್ಪಾಗ್ತದೆ. ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದ 4ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯನ್ನ ತಮ್ಮೆಲ್ಲರ ಜೊತೆಗೆ ಹಂಚಿಕೊಂಡು ಸಂಭ್ರಮವನ್ನು ಮಾಡ್ತಾ ಇರೋದಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದ್ದೀರಿ. ಸೊ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ. ಇದು ನಮ್ದಷ್ಟೇ ಅಲ್ಲ, ನಿಮ್ಮ ಧ್ಯಾನ ಮಂದಿರ ಕೂಡ. ಓಕೆ, ತಮ್ಮೆಲ್ಲರೂ ಕೂಡ ಅಭಿನಂದನೆ ಮೊದಲಿಗೆ ತಿಳಿಸ್ತಾ, ಅಷ್ಟೇ ಅಲ್ಲೇ PMC ಕನ್ನಡ ವಾಹಿನಿ ಮುಖಾಂತರ ಎಷ್ಟೋ ಧ್ಯಾನ ಬಂಧುಗಳು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಲ್ಲ, ತಮಗೂ ಕೂಡ ಅಭಿನಂದನೆ ಹಾಗೂ ಸ್ವಾಗತವನ್ನ ತಿಳಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನ್ರಿ. ನಾವೆಲ್ಲ ನಮ್ಮ ವಾಡಿಕೆ ಏನಪ್ಪಾ ಅಂತಂದ್ರ, ಕಾರ್ಯಕ್ರಮ ಆರಂಭ ಆಗೋದಕ್ಕೂ ಮುನ್ನ ಮನಸ್ಸು ಮತ್ತು ತಲೆ ಎರಡು ಒಂದಷ್ಟು ಶಾಂತ ಆಯ್ತಪ್ಪ ಅಂದ್ರ ಒಳ್ಳೆ ಮಾತುಗಳು ಕಿವಿ ಒಳಗೆ ಹೋಗ್ತಾವ್ರಿ. ಹಂಗಾಗಿ ನಮ್ಮ ವಾಡಿಕೆ ಏನಪ್ಪಾ ಅಂತಂದ್ರ ಒಂದಷ್ಟು ಸಮಯ ಧ್ಯಾನಸ್ತಾರ ಉಂಟ್ರಿ. ಪತ್ರಿಜಿ ಗುರುಗಳ ಕೊಳಲು ಮಾತುಗಳೊಂದಿಗೆ ಅದ್ಭುತವಾದಂತಹ ಧ್ಯಾನ. ಎರಡು ಕಾಲಗಳನ್ನ ಆಲೋಚನೆ ಬೇಡ, ಯಾವುದೇ ಚಿಂತೆ ಬೇಡ. ಧ್ಯಾನಕ್ಕೆ ಕುಳಿತ ಸಮಯದೊಳಗ ಯಾವುದೇ ಮಂತ್ರೋಚ್ಚಾರಣೆ ಆಗತ್ತೆ ಇಲ್ಲ, ನಾಮಸ್ಮರಣೆ ಆಗತ್ತೆ ಇಲ್ಲ, ಏನೂ ಮಾಡದೇ ಇರುವಿಕೆ ಧ್ಯಾನ. ಧ್ಯಾನ ಅಂದ್ರ ನಮ್ಮನ್ನು ನಾವು ಕಂಡುಕೊಳ್ಳಬೇಕು. ಪರಮಾತ್ಮನ ಸ್ವರೂಪರಾದಂತಹ ಆತ್ಮ ನಮ್ಮಲ್ಲಿ ನೆಲೆಸಿದ್ದಾನೆ ಸ್ನೇಹಿತರೆ.
ಸೆಲೆಬ್ರೇಷನ್ ಇನ್ನೂ ಜೋರಾಗಿ ಬರಲಿ. ನಿಮ್ಮ ಸಂಭ್ರಮ ಚಪ್ಪಾಳೆ ಮೂಲಕ ಗೊತ್ತಾಗಿದೆ. ಮನೆ ಮನ ಬೆಳಗುತ್ತ ಕೀರ್ತಿಯ ತಂದೆ ಮಲ್ಲಿಗೆ ಹೂ ಮುಡಿಗೆ ಕಲ್ಯಾಣದ ಶರಣೆ ಮಾತೆ ಅಂಕ ಮಹಾದೇವಿ. ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣು ಶರಣಾರ್ಥಿಗಳು. ಸ್ವಾಗತವು ಸ್ವಾಗತವು ಸೇರಿದ ಎಲ್ಲರಿಗೂ ಸ್ವಾಗತ. ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದ 4ನೇ ವರ್ಷದ ವಾರ್ಷಿಕ ಉತ್ಸವದ ಈ ಸುಂದರ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಇವತ್ತಿನ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಬ್ರಹ್ಮಾನಂದ ಸ್ವಾಮೀಜಿ ಅಪ್ಪಾಜಿಯವರನ್ನು ನಾವು ತಮ್ಮೆಲ್ಲರ ಪರವಾಗಿ ತಾವು ತುಂಬ ಹೃದಯದಿಂದ ಅವರ ಹೃದಯ ಒಂದು ಕಮಲಗಳಿಗೆ ನಾನು ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಪುಷ್ಪಾರ್ಚನೆಯನ್ನು ನಮ್ಮ ಧ್ಯಾನಾಸಕ್ತರಾಗಿರ್ತಕ್ಕಂಥ ಮಲ್ಲಪ್ಪಣ್ಣ ಕಂಕಣವಾಡಿಯವರು ಬಂದು ಸ್ವಾಗತವನ್ನು ಅವರಿಗೆ ಪುಷ್ಪಗುಚ್ಛ ಅರ್ಪಿಸುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. सह वीर्यं करवावहै तेजस्विनावधीतमस्तु मा विद्विषावहै. ॐ शान्तिः शान्तिः ಶಾಂತಿಃ. ರಂಗನಾಥ್ ಅಳವಾರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅಂತಿಮ ಸತ್ಯ ನಮಃ ಶಿವಾಯ ಅಗಣಿತ ನಾಮ ನಮಃ ಶಿವಾಯ ಅಘನಿರ್ಮೂಲ. ಈ ಜ್ಯೋತಿ ನಮ್ಮೆಲ್ಲರನ್ನ ಬೆಳಗುವಂತ ಜ್ಯೋತಿಯಾಗಲಿ, ನಮ್ಮಲ್ಲಿರುವಂತ ಅಂಧಕಾರವನ್ನ ಅಳಿಸುವಂತಹ ಜ್ಯೋತಿಯಾಗಲಿ, ಜಗಜ್ಯೋತಿ ಬಸವಣ್ಣವರು ಹಚ್ಚಿದಂತಹ ಜ್ಯೋತಿಯಾಗಲಿ. ಜ್ಯೋತಿ ಪ್ರತಿಯೊಬ್ಬರ ಮನೆಯಲ್ಲಿ ಅಂಧಕಾರವನ್ನು ಅಳಿಸುವಂತಹ ಜ್ಯೋತಿಯಾಗಿ ಬೆಳಗಲಿ. ಧ್ಯಾನ ಪ್ರತಿಯೊಬ್ಬರ ಮನಗಳನ್ನ ಮುಟ್ಟಲಿ ಎನ್ನುವಂತಹ ಆಶಯದೊಂದಿಗೆ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ ಬಂಧುಗಳೇ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಈ ಜ್ಯೋತಿ ಬೆಳಗುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿ ಅನ್ನುವಂಥದ್ದು. ಕ್ಷಮೆಯಿರಲಿ. ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು, ಯಾವ ರೀತಿ ಒಂದು ಈ ಪಿರಮಿಡ್ ಬೆಳೆದುಕೊಂಡು ಬಂತು, ಧ್ಯಾನ ಯಾವ ರೀತಿ ನಮ್ಮ ಶಂಕರಟ್ಟಿ ಗ್ರಾಮವನ್ನು ಅತ್ಯಂತ ಆಕರ್ಷಣೆ ಮಾಡಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಮ್ಮದೇ ಆದಂಥ ಆಶಯ ನುಡಿಗಳು, ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕು ಸಹೋದರಿ ವಿಶಾಲಕ್ಷ್ಮಿ ಅವರು. आओ गुरुदेवा दर्शन दीजो, आओ गुरुदेवा दर्शन दीजो, तुम हो जगत के दाता, तुम हो जगत के दाता. ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದಂತಹ, ವೇದಿಕೆಯನ್ನು ಅಲಂಕರಿಸಿದಂತಹ ಪೂಜ್ಯರಿಗೆ, ಅತಿಥಿ ಅಭ್ಯಾಗತರಿಗೆ, ಹಿರಿಯರಿಗೆ, ನಮ್ಮ ಆಧ್ಯಾತ್ಮಿಕ ನಾಯಕರಿಗೆ, ಹಿರಿಯ ಪಿರಮಿಡ್ ಮಾಸ್ಟರ್ಸ್ಗಳಿಗೆ ಹಾಗೂ
ಸಾಹಿತಿಗಳಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ತಾಯಂದಿರಿಗೆ, ತಂದೆಯರಿಗೆ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಈ ವಿಶಾಲಾಕ್ಷಿ ಮಾಡುವಂಥ ಸಪ್ರೇಮ ಆತ್ಮಪೂರ್ವಕ ನಮನಗಳು. ಅಸೂರ್ಯ ನಾಮತೆ ಲೋಕ ಅಂದೇನ ತಮಸಾಮೃತ ಅಂತ ಹೇಳ್ತಾರೆ. ಕಠೋಪನಿಷತ್ನಲ್ಲಿ ಬರ್ತಕ್ಕಂತಹ ಮಾತಿದು. ಅಸೂರ್ಯ ನಾಮತೆ ಲೋಕ ಅಂಧೇನ ತಮಸಾಮೃತ ಅಂದ್ರೆ ಸೂರ್ಯನ ಬೆಳಕು ಇಲ್ದಿದ್ರನ ಈ ಭೂಮಿ ನಮಗೆ ಹೆಂಗೆ ಕಾಣಿಸೋದಿಲ್ವೋ ಅದೇ ತರಹ ಆತ್ಮಜ್ಞಾನದ ಬೆಳಕು ಇರಲಿಲ್ಲ ಅಂತಂದ್ರೆ ನಮ್ಮ ಜೀವನ, ನಮ್ಮ ಆತ್ಮನ ಶಕ್ತಿ ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಸಾದಾ ಮನುಷ್ಯ ಸಹಿತ ಆತ್ಮಜ್ಞಾನವನ್ನು ಪಡ್ಕೋಬೇಕು ಅನ್ನುವಂತಹ ಮಾತನ್ನು ಕಠೋಪನಿಷತ್ನಲ್ಲಿ ಆಗಿನ ಕಾಲದಲ್ಲೇ ಹೇಳಿದ್ರಿ. ಮನುಷ್ಯನಿಗೆ ಉಪಕಾರ ಸ್ಮರಣೆ ಎನ್ನುವುದು ಬಹಳ ದೊಡ್ಡ ಗುಣ. ಇದುವರೆಗೆ ಈ ಪಿರಮಿಡ್ ಒಂದು ಧ್ಯಾನ ಮಂದಿರ ನಿರ್ಮಾಣಕ್ಕೆ ಕಾರಣೀಕರ್ತರಾದಂಥ ಸರ್ವರನ್ನ ಅತ್ಯಂತ ಆತ್ಮೀಯವಾಗಿ ಸ್ಮರಿಸಿ, ಅತ್ಯಂತ ಗೌರವಯುತವಾಗಿ ಸ್ಮರಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಪ್ರಸ್ತುತಪಡಿಸಿದಂತಹ ಸಹೋದರಿ ವಿಶಾಲಾಕ್ಷಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಮತ್ತು ಎಲ್ಲ ವಿಜ್ಞಾನಕ್ಕೂ ತಾಯಿಯಾದಂಥ ಆತ್ಮಜ್ಞಾನ ಮತ್ತು ಆತ್ಮವಿಜ್ಞಾನ ಅಂತ ಹೇಳ್ಬೋದು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಭಗವದ್ಗೀತೆಯಲ್ಲಿ 4 ಪಾತ್ರಗಳು ಬರ್ತವೆ. ಎಷ್ಟು ಬರ್ತಾವಪ್ಪಿ? ಏ ಪುಟ್ಟ, ಎಷ್ಟು ಪಾತ್ರಗಳು? 4. ಜೋರಾಗಿ ಹೇಳಿ, ಎಷ್ಟು ಪಾತ್ರ? 4. ಒಂದು ಧೃತರಾಷ್ಟ್ರ, 2ನೇದು ಸಂಜಯ, 3ನೇದು ಅರ್ಜುನ, 4ನೇದು ಕೃಷ್ಣ. ನೆನಪಿದೆಯಾ? ಮೊದಲು ಧೃತರಾಷ್ಟ್ರ, ಸಂಜಯ, ಅರ್ಜುನ, ಕೃಷ್ಣ. ಭಗವದ್ಗೀತೆಯಲ್ಲಿ ಪರಮಾತ್ಮನ ಸಂದೇಶ ಅದು. ಭಗವದ್ಗೀತೆ ಯಾರಿಂದ ಶುರು ಆಗಬೇಕು ನಿಮ್ಮ ಪ್ರಕಾರ? ಕೃಷ್ಣನಿಂದ ಶುರು ಆಗಬೇಕಿತ್ತಲ್ವಾ? ಇಲ್ಲ ಅರ್ಜುನನಿಂದ ಶುರು ಆಗಬೇಕಿತ್ತಲ್ವಾ? ಧೃತರಾಷ್ಟ್ರನಿಂದ ಯಾಕೆ ಶುರು ಆಯಿತು? ಉದ್ಘಾಟನೆಯಾಗಿರತಕ್ಕಂತಹ ಈ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರ ಇವತ್ತು ಎಷ್ಟೊಂದು ಜನರ ಜೀವನದಲ್ಲಿ ಒಂದು ಆನಂದದ, ಆರೋಗ್ಯದ ಕ್ಷಣಗಳನ್ನು ಉಂಟು ಮಾಡಿದೆ ಅನ್ನತಕ್ಕಂಥದ್ದನ್ನು ನಾವು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾಗಿದೆ. बुद्धं
ಇದುವರೆಗೆ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸತ್ಕಾರ್ಯದಲ್ಲಿ ಸಮರ್ಪಿತರಾದಂತಹ ತಮ್ಮೆಲ್ಲರಿಗೂ ಇದ್ದೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.